ಮಂಡ್ಯ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಬ್ಯಾಂಕ್ನ ಮಾದೇಗೌಡ ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನು ಬ್ಯಾಂಕ್ನ ಅಧ್ಯಕ್ಷರಾದ ಶಿವಲಿಂಗೇಗೌಡ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್, BL ಬೋರೇಗೌಡ ಹಾಗೂ ನಿರ್ದೇಶಕರಾದ ಸುನಂದಮ್ಮ, ತಿಮ್ಮೇಗೌಡ ಮುಂತಾದವರು ಉಪಸ್ಥಿತರಿದ್ದರು. ಜೀವನ್ ಪ್ರಕಾಶ್ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಿಗೆ ಧನ್ಯವಾದಗಳು. ಎಲ್ಲ ನಮ್ಮ ಸದಸ್ಯ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಮ್ಮ ಮಲ್ಬಾರ್ ಗೋಲ್ಡ್ನ ಮಾಲೀಕರು ಬಂದ್ದಾರೆ, ಅವ್ರು ಮತ್ತೆ ವಾಪಸ್ ಹೋಗ್ಬೇಕು. ಆದ್ರೆ ಅವ್ರು ಇವತ್ತು ಬಂದಿರೋದು ಕೆಲಸ ಏನಂದ್ರೆ ನಮ್ಮ ಮಂಡ್ಯ RPCMS ನ ರೈತ ಸಭಾಂಗಣ ಮತ್ತೆ ನಮ್ಮ RPCMS ಕಚೇರಿಗೆ ಅವರು ಸುಸಜ್ಜಿತವಾದ ಒಂದು ಒಳ್ಳೆ ಗಡಿಯಾರವನ್ನ ಕೊಟ್ಟಿದ್ರು. ಅವತ್ತು ನಾನು ಅವ್ರನ್ನ ಕೇಳ್ಕೊಂಡಿದ್ದೆ, ನಮ್ಮ ಮಂಡ್ಯ PLD ಬ್ಯಾಂಕ್ ಕೂಡ ಈ ತರ ರೈತರು ಬ್ಯಾಂಕು ಇಲ್ಲೂ ಕೂಡ ತಾವು ನಮ್ಮ ಸಭಾಂಗಣಕ್ಕೆ ಮತ್ತು ಕಚೇರಿಗೆ ಒಳ್ಳೆಯ ಗಡಿಯಾರವನ್ನು ಕೊಡ್ಬೇಕು ಅಂತ ಪಾಪ ಅವರು ಪ್ರೀತಿಯಿಂದ ತಗೊಂಡ್ ಬಂದರೆ ಅವ್ರಿಗೆ ಸ್ವಾಗತ ಕೊಡ್ತಾ ಅವ್ರ ಬೇಗ ಹೋಗ್ಬೇಕಾಗಿಂದ ಅದನ್ನು ನಮ್ಮ ಅಧ್ಯಕ್ಷರು ಮತ್ತೆ ನಿರ್ದೇಶಕರು ಅದನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ನಿರ್ದೇಶಕರು, ನಮ್ಮ ಉಪಾಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳೆಲ್ಲ ಇದ್ವಿ. ನಾವು ಸೋಮಣ್ಣವ್ರಿಗೆ ಹೆಚ್ಚು ಆಸಕ್ತಿ ಕೊಟ್ಟಿದ್ದೀವಿ. ಎಲ್ಲಾ ವಿಚಾರದಲ್ಲೂ ಅವ್ರೇನ್ ತೀರ್ಮಾನ ತಗೋತೀರ ಅದನ್ನ ತಗೊಳ್ಳಿ. ನಮ್ಗೆ ಏನ್ ಬೇಕಾಗಿರೋದು, ನಮ್ಗೆ ಬ್ಯಾಂಕ್ ಉದ್ಧಾರ ಆಗ್ಬೇಕು, ಅದನ್ನ ಬಿಟ್ಟು ಏನೇನೋ ರೈತರು ಒಳ್ಳೇದಾಗ್ಬೇಕು. ಇವತ್ತೊಂದು ಸಭಾಂಗಣ ಮಾಡಿದೀವಿ, ಯಾರಾದ್ರೂ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋರು, ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಇದೇನೇ ಕಾರ್ಯಕ್ರಮ ಬರಲಿ, ಒಂದು ಬರ್ತಡೇ ಕಾರ್ಯಕ್ರಮ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಭಾಂಗಣದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಸೋಮಣ್ಣವ್ರಿಗೆ ಅವ್ರಿಗೆ ಇದೇ ಬ್ಯಾಂಕಲ್ಲಿ ಮತ್ತೆ ಬಂದು ಅವ್ರಿಗೆ ಹೆಚ್ಚು ನಮ್ಮ ಬ್ಯಾಂಕ್ಗೆ ಕೆಲಸ ಮಾಡಕ್ಕೆ ಆಸಕ್ತಿ ಕೊಡ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತಾ, ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ನಾನು ಕೇಳ್ಕೊತಾ ಅವ್ರಿಗೆ ತುಂಬ ಸ್ವಾಗತವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಇದ್ದರೆ ಅವ್ರಿಗೆ ಸ್ವಾಗತ ಹೇಳ್ತೀನಿ. ಆಮೇಲೆ ಅವರ ಒಂದೇ ಒಂದು ಮಾತ್ರ ನಮ್ಗೆ ಸ್ವಾಗತ ಭಾಷಣ ಕೊಟ್ಟಿದ್ದಾರೆ, ಆಮೇಲೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ವಿಶೇಷವಾಗಿ ಮಾತಾಡಬೇಕಾಗ್ತದೆ ನಾನು. ಯಾಕಪ್ಪ ಅಂದ್ರೆ ಹುಟ್ಟು ಸಾವು ಎಲ್ಲರಿಗೂ ಇರ್ತದೆ. ನಾವು ಇವಾಗ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತೇಳಿ ಅವರು ಯಾವಾಗ್ಲೂ ಪಾಪ ಅವ್ರ ಮನಸ್ಸಲ್ಲಿ ಅದೇ ಒಂದು ಯೋಚನೆ. ಇವತ್ತು ನೀವು ಮೇಲ್ಗಡೆ ಚಾವಣಿಗೆ ಇವತ್ತು ಹೊಸದಾಗಿ ಒಂದು ಸಭಾಂಗಣ ಮಾಡಿದೀವಿ. ಅವರು ಕೂಡ ಇದಕ್ಕೆ ತುಂಬಾ ಆಸಕ್ತಿ ತಗೊಂಡಿವಿ. ಮಧುಜಿ ಮಾದೇಗೌಡರ ಹತ್ರ 3 ಲಕ್ಷ ರೂಪಾಯಿ ದುಡ್ಡು ಹಾಕ್ಸಿದ್ರು. ಸುಮಾರು 5 ಲಕ್ಷ ಸಾರಿ. ಮತ್ತೆ ಈಗ ಅಶ್ವಥ್ ಅವರು, ಅಮರಾವತಿ ಅಶ್ವಥ್ ಅವರು ಕೂಡ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ, ಈ ಸಭಾಂಗಣ ಮಾಡಕ್ಕೆ. ಮೊದಲನೇದಾಗಿ ಮಂಡ್ಯ ಸಂಸದರಾದಂತಹ ಸುಮಲತಾ ಅವರು 5 ಲಕ್ಷ ರೂಪಾಯಿ ಕೊಟ್ಟು ಒಂದು ದೊಡ್ಡದು ಮುಂದೆ ನಮ್ಮ ಸೋಮಶೇಖರ್ ಅವರು ನಾವು ಹೋಗಿ ಸುಮಲತಾ ಅವರು 5 ಲಕ್ಷ ಹಣ ಬಿಡುಗಡೆ ಮಾಡಿದ್ರು. ಮತ್ತೆ ನಮ್ಮ ಬ್ಯಾಂಕ್ ಒಂದು ಸ್ವಲ್ಪ ದುಡ್ಡಿತ್ತು, ಅದನ್ನು ಸೇರಿ ಬ್ಯಾಂಕು ಒಂದು ಮೇಲ್ಗಡೆ ಒಂದು ಬ್ಯಾಂಕ್ ಇದು ಕಟ್ಟಿತು. ಮತ್ತೆ ನಮ್ಮ ಜಿ ಮಾದೇಗೌಡರು, ನಮ್ಮ ಮಧು ಮಾದೇಗೌಡರು ಒಂದು 5 ಲಕ್ಷ ಹಣ ಬಿಡುಗಡೆ ಮಾಡಿದರು. ಅದನ್ನು ನಾವು ಮಾದೇಗೌಡ ಸಭಾಂಗಣ ಕಟ್ಟಿತು. ಅದೊಂದು ನಮ್ಮ ಸೋಮಶೇಖರ್ ನಾವೆಲ್ಲ ಒಟ್ಟುಗೂಡಿ ಆಡಳಿತ ಮಂಡಳಿ ಸೇರಿ ಅದೊಂದು ಈ 5 ವರ್ಷದಲ್ಲಿ ನಮ್ಮ ಅವಧಿಯಲ್ಲಿ. ಮತ್ತೆ ತಿರ್ಗಾ ಅಮರಾವತಿ ಅಶ್ವಥ್ ಅವರು ಈಗ ಮೊನ್ನೆ ತಾನೇ 3 ಲಕ್ಷ ನಮಗೆ ಒಂದು ಅನುದಾನ ಕೊಟ್ಟರು. ಅದರಲ್ಲಿ ಈ ಮುಂದೆ ಮೈಕು, ಈ ಚೇರು ಮತ್ತು ಫ್ಯಾನ್ಗಳು ಅದು ಅಳವಡಿಸಿ ಅದನ್ನೇ ಈಗ ಇವತ್ತೇ ಚಾಲನೆ ಕೊಟ್ಟು. ಮತ್ತು ನಮ್ಮ DCP ಅಧ್ಯಕ್ಷರಾದ ಜೋಗಿಗೌಡರು ಅವರು ಒಂದು ನಮಗೆ 2 ಸರಿ ಒಂದು 55,000 2 ಸರಿ ಕೊಟ್ಟರು. ಈ ಆಡಳಿತ ಮಂಡಳಿಯ
ಪೀಠೋಪಕರಣಗಳು ಅವರ ಅನುದಾನದಲ್ಲಿ ಅದನ್ನು ನಾವು ಮಾಡಿಸ್ತಾವೆ. ಹೀಗೆ ನಮ್ಮ ಬ್ಯಾಂಕ್ ಅಭಿವೃದ್ಧಿಗೆ ಎಲ್ಲ ಸಹಕಾರ. ಆಮೇಲೆ ಮತ್ತು ಇನ್ನೊಂದು ವಿಶೇಷವೇನೆಂದರೆ, ನಾವು ಆಡಳಿತ ಮಂಡಳಿಯವರು ಮೊನ್ನೆ ನಾವು MLA ಗಣಿ ನಮ್ಮ ಮಂಡ್ಯ ಶಾಸಕರಾದ MLA ಗಣಿ ರವಿಕುಮಾರ್ ಅವರನ್ನು ಸಂಪರ್ಕಿಸಿದಾಗ ಈ ಥರ ಹೇಳಿದಾಗ ಅವರು 5 ಲಕ್ಷ ಬಿಡುಗಡೆ ಮಾಡಿ ಆದೇಶ ಮಾಡವ್ರೆ. ಅವರು ನಾವು ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಅವ್ರಿಗೆ ವಂದನೆ ಅರ್ಪಿಸ್ತಾ ಇದ್ದೀವಿ. ಹೀಗೆ ನಮ್ಮ ಆಡಳಿತ ಮಂಡಳಿಯವರು ಈಗ 20ನೇ ಸಾಲಿನ 25 ಗಂಟೆ ಇಷ್ಟು ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇನ್ನು ಇದೇ ರೀತಿ ನಾವು ಹೆಚ್ಚಿಗೆ ಕೆಲಸ ಮಾಡಲು ನಮಗೆ ಸದಸ್ಯರು ಸಹಕಾರ ನೀಡಿದರೆ ಇನ್ನು ಹೆಚ್ಚಿಗೆ ಕೆಲಸ ಮಾಡಲು ನಾವು ಅವ್ರಿಗೆ ಚುನಾವಣೆ ಆಗಿರ್ತೀವಿ.